ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ಮತ್ತೆ ತೀವ್ರ. ಟೆಲ್ ಅವೀವ್ ಟಾರ್ಗೆಟ್ ಮಾಡಿ ಇರಾನ್ ಕೌಂಟರ್ ಅಟ್ಯಾಕ್. ಏರ್ ಸ್ಟ್ರೈಕ್ನಲ್ಲಿ ಓರ್ವ ಸಾವು, 34 ಜನರಿಗೆ ಗಾಯ. ಇರಾನ್ ಇಸ್ರೇಲ್ ನಡುವೆ ವೈಮಾನಿಕ ದಾಳಿ. ಮೋದಿ ಇತರ ವಿಶ್ವ ನಾಯಕರಿಗೆ ನೇತನ್ಯಾಹು ಕರೆ. ಶಾಂತಿ ಕಾಪಾಡುವಂತೆ ಪ್ರಧಾನಿ ಮೋದಿ, ಇಸ್ರೇಲ್ ಪ್ರಧಾನಿಗೆ ಆಗ್ರಹ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ 275ಕ್ಕೆ ಏರಿಕೆ. ಮೆಡಿಕಲ್ ಹಾಸ್ಟೆಲ್ ಕಟ್ಟಡದ ಬಳಿ ಮುಂದುವರಿದ ರಕ್ಷಣಾ ಕಾರ್ಯ. ಅವಶೇಷಗಳನ್ನು ತೆರವುಗೊಳಿಸ್ತಾ ಇರೋ ಸಿಬ್ಬಂದಿ. ವಿಮಾನ ದುರಂತದಲ್ಲಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಹಾನಿ. ಕಟ್ಟಡ ಖಾಲಿ ಮಾಡಿ ಹೊರಟ ವಿದ್ಯಾರ್ಥಿಗಳು. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಮುಂದುವರೆದ ಚಿಕಿತ್ಸೆ. ನಿನ್ನೆ ಘಟನಾ ಸ್ಥಳದಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಆಡಿಯೋ ರೆಕಾರ್ಡಿಂಗ್ ಬಾಕ್ಸ್ ಪತ್ತೆ. ಇವತ್ತು ಮುಂದುವರೆದ ಶೋಧ ಕಾರ್ಯ. 2ನೇ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಹಚ್ಚಿರೋ ಸಿಬ್ಬಂದಿ. ಏರ್ ಇಂಡಿಯಾ ದುರಂತದ ಬಳಿಕ ಸುರಕ್ಷತೆಯ ಬಗ್ಗೆ ಅಲರ್ಟ್. ಬೋಯಿಂಗ್ ವಿಮಾನಗಳ ಸೇಫ್ಟಿ ಚೆಕ್ಗೆ ಡಿಜಿಸಿಎ ಆದೇಶ. ನಾಳೆಯಿಂದ ಭಾರತದಲ್ಲಿ ಬೋಯಿಂಗ್ ವಿಮಾನಗಳ ಸುರಕ್ಷತಾ ಕ್ರಮಗಳ ಪರಿಶೀಲನೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ 275 ಜನ ಸಾವು. ಕೇಂದ್ರ ಸರ್ಕಾರದಿಂದ ತನಿಖೆಗೆ ಉನ್ನತ ಮಟ್ಟದ ಸಮಿತಿ. ಗೃಹ ಇಲಾಖೆಯ ಕಾರ್ಯದರ್ಶಿ ಗೋವಿಂದ್ ಮೋಹನ್ ನೇತೃತ್ವದ ಸಮಿತಿಗೆ ವರದಿ ನೀಡಲು 3 ತಿಂಗಳ ಗಡುವು. ಭಾರತದ ಇತಿಹಾಸದಲ್ಲೇ ಈ ದುರಂತದ್ದೇ ಅತಿ ದೊಡ್ಡ ಇನ್ಶೂರೆನ್ಸ್ ಕ್ಲೈಮ್. ಬರೋಬ್ಬರಿ 1000ರಿಂದ 2400 ಕೋಟಿ ಸಿಗೋ ಸಾಧ್ಯತೆ. ಹಾಸ್ಟೆಲ್ನ ಮೃತ ವಿದ್ಯಾರ್ಥಿಗಳಿಗೂ ಸಿಗುತ್ತೆ ಪರಿಹಾರ. ವಿಮಾನದ 11A ಸೀಟ್ನಲ್ಲಿ ಪ್ರಯಾಣಿಸ್ತಾ ಇದ್ದ ರಮೇಶ್ ಬದುಕಿದ್ದೇ ರೋಚಕ. ಈಗ 11A ಸೀಟ್ಗೆ ಭರ್ಜರಿ ಬೇಡಿಕೆ. ಹೆಚ್ಚಿನ ಹಣ ಕೊಡ್ತೀವಿ, ನಮಗೆ ಅದೇ ಸೀಟು ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಂದ ಪೋಸ್ಟ್. ಎಂಜಲು ಕಾಸಿಗಾಗಿ ಕೆಲ ಸಂಘಟನೆಗಳು ಹೋರಾಟ ಮಾಡುತ್ತೆ. ಮಂಡ್ಯದಲ್ಲಿ ಹೋರಾಟಗಾರರ ವಿರುದ್ಧ ನಾಲಿಗೆ ಹರಿಬಿಟ್ಟ ಕದಲೂರು ಉದಯ್. ರೈತರ ಪ್ರತಿಭಟನೆ ಖಂಡಿಸೋ ಬರದಲ್ಲಿ ಶಾಸಕರ ವಿವಾದಾತ್ಮಕ ಹೇಳಿಕೆ. 2028ರ ಚುನಾವಣೆಗೆ ಈಗಿನಿಂದಲೇ ದಳಪತಿಗಳ ಸರ್ಕಸ್. ನಿಖಿಲ್ ರಾಜ್ಯ ಪ್ರವಾಸದ ಹಿಂದಿದೆ ಹಲವು ಲೆಕ್ಕಾಚಾರ. 90 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗಟ್ಟಿಗೊಳಿಸಿ ಆ ಕ್ಷೇತ್ರಗಳನ್ನು ಗೆಲ್ಲಲು ರಣತಂತ್ರ. 35 ದಿನಗಳ ಜೈಲು ವಾಸದ ಬಳಿಕ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಕಮ್ ಬ್ಯಾಕ್. ರೆಡ್ಡಿ ಶಾಸಕ ಸ್ಥಾನ ಅನರ್ಹ ಆಗತ್ತೆ ಅಂತ ಓಡಾಡ್ತಾ ಇದ್ದ ರಾಮುಲು ಇದೀಗ ಮತ್ತೊಮ್ಮೆ ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರಾಮುಲು ಬ್ಯಾಟಲ್ ಶುರು. ವಿಶ್ವ ಪ್ರಸಿದ್ಧ KRS ಜಲಾಶಯದಲ್ಲಿ ಭದ್ರತಾ ವೈಫಲ್ಯ. ಡ್ಯಾಂನ ಕ್ರಸ್ಟ್ ಗೇಟ್ ಬಳಿಯೇ ಓಡಾಡುತ್ತಾ ಯುವಕರ ಸೆಲ್ಫಿ ವಿಡಿಯೋ. ಬಿಗಿ ಬಂದೋಬಸ್ತ್ ಇದ್ರು, ಇಲ್ಲಿಗೆ ಬಂದಿದ್ದೀವಿ ಅಂತ ಯುವಕರ ಹುಚ್ಚಾಟ. ಬರ್ಡೇ ಸೆಲೆಬ್ರೇಷನ್ ಹೆಸರಲ್ಲಿ ಯುವಕರ ಹುಚ್ಚಾಟ. ನಡು ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಅಪ್ಪು ಸರ್ಕಲ್ನಲ್ಲಿ ಘಟನೆ. ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ತನಿಖೆ ಚುರುಕು. ಮಂಗಳೂರಿಗೆ ಬಂದ NIA ಅಧಿಕಾರಿಗಳ ತಂಡ. ಸಿಸಿಬಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ NIA ಟೀಮ್. ಮಾಡೆಲ್ ಹಣ ಕದ್ದು ಸಿಕ್ಕಿಬಿದ್ದ ರ್ಯಾಪಿಡೋ ಆಟೋ ಡ್ರೈವರ್. ಮಾರ್ತಹಳ್ಳಿಯಲ್ಲಿ ಆಟೋ ನಿಲ್ಲಿಸಿ ಅಂಗಡಿಗೆ ಹೋಗಿ ಬರುವಷ್ಟರಲ್ಲಿ ಪರ್ಸಿಗೆ ಕೈ ಹಾಕಿ ಸಿಕ್ಕಿಬಿದ್ದ. ವಿಡಿಯೋ ಮಾಡ್ತಾ ಇದ್ದಂತೆ ಕ್ಷಮೆಯ ಡ್ರಾಮಾ ಮಾಡಿದ ಚಾಲಕ. ಗದಗದಲ್ಲಿ ಮಳೆಯ ಆರ್ಭಟಕ್ಕೆ ಕೊಚ್ಚಿ ಹೋದ ಹಳ್ಳದ ಸೇತುವೆ. ಮಾಡಳ್ಳಿ ಗುಂಜಳ ಮಾರ್ಗದಿಂದ ಹುಬ್ಬಳ್ಳಿ ಸಂಪರ್ಕ ಕಡಿತ. ಸೇತುವೆ ದುರಸ್ತಿ ಮಾಡಿಕೊಡುವಂತೆ ಗ್ರಾಮಸ್ಥರ ಆಗ್ರಹ. IPL ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದಿದ್ದ. ಹಣಕ್ಕಾಗಿ ಮನೆ ಕಳ್ಳತನ ಮಾಡ್ತಾ ಇದ್ದ. 10ಕ್ಕೂ ಹೆಚ್ಚು ಮನೆಗಳಿಗೆ ಕನ್ನ ಹಾಕಿದ ಸಂತೋಷ್. ನಾಗಮಂಗಲ ಪೊಲೀಸರಿಂದ ಬಂಧನ. 40 ಲಕ್ಷ ಮೌಲ್ಯದ 490 ಗ್ರಾಂ ಚಿನ್ನಾಭರಣ ವಶಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.